ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ಏಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಲ್ವಾ? ಕರ್ತನಿಗೆ ಸ್ತೋತ್ರ. ಪ್ರಿಯ ದೇವಜನವೇ, ಈ ಲೋಕದಲ್ಲಿ ಲೋಕ ನಮಗೆ ಕಲಿಸುತ್ತದೆ, ಸುಮ್ಮನೆ ನಿಂತುಕೊಳ್ಳಬೇಡ, ಓಡ್ತಾ ಇರು. ಯಾವುದಕ್ಕೆ? ಅನ್ಯಾಯ ಆದರೂ ಪರವಾಗಿಲ್ಲ, ಮೋಸ ಆದರೂ ಪರವಾಗಿಲ್ಲ, ಯಾರಿಗೆ ನಷ್ಟ ಆದರೂ ಪರವಾಗಿಲ್ಲ, ನೀನು ಓಡು, ನೀನೇ ಜಯಿಸು ಅಂತ ಹೇಳ್ತದೆ. ನೀನು ಓಡಿದರೆ, ನೀನು ಕಷ್ಟಪಟ್ಟರೆ, ನೀನು ಕೆಲಸ ಮಾಡಿದರೆ ನಿನಗೆ ಇರುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಲೋಕ ಹೇಳಿಕೊಡುತ್ತೆ. ಆದರೆ ದೇವರು ಹೇಳಿಕೊಡೋದೇನು ಗೊತ್ತಾ? ಓಡು, ಒಳ್ಳೆಯದಕ್ಕಾಗಿ ಮಾತ್ರ ಓಡು. ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ಹೇಗಿರುತ್ತದೆ ಅಂತ ಹೇಳಿದರೆ, ನಾವು ಓಡುವ ಓಟದಲ್ಲಿ ನಮಗೆ ಭಯ ಬಂದುಬಿಡುತ್ತದೆ. ನಾವು ಏನು ಮಾಡಬೇಕು ನಮಗೆ ಗೊತ್ತಾಗುವುದಿಲ್ಲ, ದಾರಿ ಕಾಣದ ಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಅಂಥ ಸ್ಥಿತಿಯಲ್ಲಿ ದೇವರು ನಿಮ್ಮೊಟ್ಟಿಗೆ ಈ ವಾಕ್ಯದ ಮೂಲಕವಾಗಿ ಮಾತನಾಡ್ತಾರೆ. ಆ ವಾಕ್ಯ 2 ಪೂರ್ವಕಾಲ ವೃತ್ತಾಂತದ ಗ್ರಂಥ 20ನೇ ಅಧ್ಯಾಯ 17ನೆಯ ವಚನ. ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾವು ಸುಮ್ಮನೆ ನಿಂತುಕೊಂಡು ಕರ್ತನು ನಡೆಸುವ ಕಾರ್ಯವನ್ನು ನೋಡ್ತಾ ಇರಬೇಕಂತೆ. ಅಂದರೆ ಸುಮ್ಮನೆ ನಿಂತುಕೊಂಡಿರಿ ಅಂದರೆ ಚೆನ್ನಾಗಿ ನಿದ್ದೆ ಮಾಡಿ ಸೋಮಾರಿಗಳಾಗಿರುವುದಲ್ಲ, ಚೆನ್ನಾಗಿ ನಾವು ಕಷ್ಟಪಟ್ಟು ಬೇರೆಯವರಿಗೆ ಕೊಡುವುದಲ್ಲ, ಇಲ್ಲವೇ ಕೆಟ್ಟ ದಾರಿಯಲ್ಲಿ ನಡೆದು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವಂಥದ್ದಲ್ಲ. ಬದಲಾಗಿ ನಮ್ಮ ಚಿಂತಾಭಾರಗಳನ್ನೆಲ್ಲ ಆತನ ಮೇಲೆ ಹಾಕಿ ಒಳ್ಳೆಯದಕ್ಕಾಗಿ, ನೀತಿ ನ್ಯಾಯ ಧರ್ಮಕ್ಕಾಗಿ ನಾವು ನಿಂತುಕೊಳ್ಬೇಕು. ಆಗ ಉಳಿದ ಕಾರ್ಯಗಳನ್ನೆಲ್ಲ ಕರ್ತನು ಮಾಡಿಕೊಡ್ತಾನೆ. ಆದರೆ ನಮ್ಮ ಸ್ವಭಾವ ಏನು ಗೊತ್ತಾ? ನಾವು ಸುಮ್ಮನೆ ಇರೋಕ್ಕೆ ನಮ್ಮ ಕೈಲಾಗೋದೇ ಇಲ್ಲ. ನಾವು ಹೇಗಾದರೂ ಮಾಡಿ ನಾವೇ ಏನೋ ಮಾಡಲಿಕ್ಕೆ ಹೋಗ್ತಾ ಇರ್ತೀವಿ. ಅದು ದೇವ್ರಿಗೆ ಇಷ್ಟ ಇರಲಿ, ಇಷ್ಟ ಇಲ್ದಿರನೇ ಇರಲಿ, ನಾವು ಕೆಲವು ಸಾರಿ ನಮ್ಮದೇ ಆದ ದಾರಿಯಲ್ಲಿ ಹೋಗ್ತಾ ಇರ್ತೇವೆ. ದೇವರು ಇವತ್ತು ನಿಮಗೂ ನನಗೆ ಹೇಳುತ್ತಾ ಇದ್ದಾರೆ, ನಾವಂತೂ ಸುಮ್ಮನೆ ಇರಬೇಕು, ಕಳವಳ ಪಡಬಾರದು, ಭಯ ಪಡಬಾರದು. ನಿನಗೆ ಗೊತ್ತಿಲ್ಲ ತಾನೇ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ನಿನಗೆ ಗೊತ್ತಿಲ್ಲ ತಾನೇ ಯಾವ ಮಾರ್ಗದಲ್ಲಿ ನಡೆಯಬೇಕು, ನಿನಗೆ ಗೊತ್ತಿಲ್ಲ ತಾನೇ ಹೇಗೆ ಮಾಡಬೇಕು ಅಂತ ಸುಮ್ಮನೆ ಇದ್ದು ಬಿಡೋದು ಒಳ್ಳೆಯದು. ಏನೋ ಮಾಡಿ ಕೆಟ್ಟೋಗಿ ಕಷ್ಟಪಟ್ಟು ಕಣ್ಣೀರು ಹಾಕುವುದಕ್ಕಿಂತ ಸುಮ್ಮನಿದ್ದು ಕರ್ತನ ಮೇಲೆ ಭಾರ ಹಾಕಿ ಕಳವಳ ಇಲ್ಲದೆ ಇರೋದು ಮುಖ್ಯ ಅಲ್ವಾ? ಯೆಹೋಶುವನಿಗೆ ದೇವರು ಹೇಳಿಕೊಟ್ಟಿದ್ದು ಅದೇನೆ. ಯೆಹೋಶುವ, ನೋಡು, ಮೋಶೆಯ ಜೊತೆ ಇದ್ದ ಹಾಗೆ ನಾನು ನಿನ್ನ ಜೊತೆನೂ ಇರ್ತೀನಿ. ನೀನು ಸುಮ್ಮನೆ ಇರು, ನೀನು ಯಾಕೆ ಚಿಂತೆ ಮಾಡ್ತೀಯ? ನೀನೇ ನಡೆಸೋ ರೀತಿಯಲ್ಲಿ, ನೀನೇ ಏನೋ ಮಾಡೋ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದೀಯ. ನಾನಂತೂ ನಿನ್ನೊಟ್ಟಿಗೆ ಇರ್ತೇನೆ, ನಾನೇ ನಿನಗೆ ಸಹಾಯ ಮಾಡ್ತೇನೆ. ನಾವು ದೇವರ ಮೇಲೆ ಹಾತುಕೊಳ್ಳುವುದಾದರೆ ದೇವರು ಸಹಾಯ ಮಾಡ್ತಾರೆ ಹೊರತು ಇಲ್ಲ ಅಂದರೆ ನಮಗೆ ದೇವರು ಸಹಾಯ ಮಾಡುವುದಿಲ್ಲ. ಹಾಗಾದರೆ ಇವತ್ತು ನೀವು ನಾನು ಕರ್ತನ ಮೇಲೆ ನಮ್ಮ ಭಾರವನ್ನು ಹಾಕಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವರೇ, ಈ ವಾಕ್ಯಾನುಸಾರವಾಗಿ ನಾವಂತೂ ಸುಮ್ಮನೆ ಇದ್ದು ಕರ್ತನೇ ದೇವರೇ ನಿನ್ನ ಮೇಲೆ ಹಾತುಕೊಳ್ಳುತ್ತೇವೆ. ಕಳವಳ, ಹೆದರಿಕೆ, ಆತಂಕ ಎಲ್ಲವನ್ನ ತೆಗೆದುಬಿಟ್ಟು ನಮಗೆ ಒಳ್ಳೆಯ ಕಾರ್ಯವನ್ನು, ರಕ್ಷಣಾ ಕಾರ್ಯವನ್ನು ನೀನೇ ಮಾಡಬೇಕೆಂಬುದಾಗಿ ವಿಡಿಯೋ ನೋಡಿದ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಧೈರ್ಯ, ಒಂದು ಒಳ್ಳೆಯ ಆಲೋಚನೆಯನ್ನು ಕೊಟ್ಟು ಕೆಟ್ಟು ಹೋಗುವುದಕ್ಕಾಗಿ ದುಡಿಯದೆ ಒಳ್ಳೆಯದಕ್ಕಾಗಿ ದುಡಿಯುವುದಕ್ಕೆ, ಒಳ್ಳೆಯದಕ್ಕಾಗಿ ಓಡುವುದಕ್ಕೆ, ನಿನ್ನ ಮೇಲೆ ಹಾತುಕೊಳ್ಳುವುದಕ್ಕೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನವೇ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.